ಯುದ್ಧದಲ್ಲಿ ತಗೊಳ್ತಕ್ಕಂಥ ನಿರ್ಧಾರದ ಬಗ್ಗೆ ಸಮಾಧಾನ ಇದ್ದಿದ್ರೆ ಇದು ಯಾಕೆ ನಿಲ್ಲಿಸ್ಬೇಕಾಯಿತು? ಏನಾಯಿತು? ಟೆರರಿಸ್ಟ್ ಸಿಕ್ಕಿದ್ರಾ? ನೀವು ಯುದ್ಧ ನಿಲ್ಲಿಸಿದ ತಕ್ಷಣ ಕೇಳಬೇಕಾಗಿತ್ತು ಟೆರರಿಸ್ಟಿಗೆ, ಅವ್ರನ್ನ ಹಿಡಿದುಕೊಡು, ಪಾಕಿಸ್ತಾನ ಮುಂಡೇಬೆ ನೀನು ಅವ್ರನ್ನ ಒಪ್ಪಿಸು, ಇದ್ರೆ ನಾವು ಇದು ನಿಲ್ಲಿಸಲ್ಲ ಅಂತ. ಯಾಕೆ? ಎಲ್ಲಿದ್ದಾರೆ ಟೆರರಿಸ್ಟು? ಅವ್ರ ಹೆಸರೇನು ಇವತ್ತಿನವ್ರಿಗೆ ಗೊತ್ತಾಯ್ತಾ? 25 ಜನ ಸತ್ತರು. ದುರ್ದೈವ ಇನ್ನೊಂದು ಏನು ಅಂತ ಹೇಳಿದ್ರೆ, ಅಲ್ಲಿ ಪುಲ್ವಾಮಾ ಗಲಾಟೆ ನಡೆದ ತಕ್ಷಣ ಮೋದಿಯವರು ಸೀದಾ ಬಿಹಾರಿಗೆ ಚುನಾವಣೆಗೆ ಹೋದರು ನೋಡೋದಕ್ಕೆ. ಆದರೆ ಇಂಡಿಯಾದವರು ರಾಹುಲ್ ಗಾಂಧಿಯವರು ಸತ್ತವ್ರ ಮನೆಗೆ ಹೋದರು. ಇವತ್ತುವರೆಗೂ ಕೂಡ ಮೋದಿಯವರು ಸತ್ತಿರತಕ್ಕಂಥವ್ರ ಬಗ್ಗೆ ಹೋಗಿ ಒಂದು ಒಳ್ಳೆಯ ಮಾತು ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅದು ನೋವಾಗುತ್ತೆ. ಆದ್ದರಿಂದ ಇವತ್ತು ದೇಶ ನಾವು ಯಾರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಿ ಅನ್ನೋಕ್ಕಂಥ ಚಿಂತೆ ಶುರುವಾಗಿದೆ. ಅದಕ್ಕೆ ಚಿಂತನೆ ಮಾಡ್ತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಪರಿಸ್ಥಿತಿಗೆ ಬಂದಿದೆ ಇವತ್ತು. ಯಾವುದೇ ಸರ್ಕಾರ ಅಲ್ರಿ, ಈ 24 ಗಂಟೆಯಲ್ಲಿ ಒಳಗೆ ಹಾಕ್ಬೋದು ಮುಂಡೇಬೇಕು. ಯಾವ್ದು ಪಾಕಿಸ್ತಾನ ಹಿಡಿದ್ರೆ ನಿಂಬೆಹಣ್ಣು ರಸ ಹಿಂಡಂಗೆ ಹಾಕ್ಬೋದು. ಬಾಂಗ್ಲಾದೇಶ್ ಮಾಡಲಿಲ್ವೇನ್ರಿ? 90,000 ಜನ ಸೈನಿಕರನ್ನ ಹಿಡಿದು ಸರಿಯಾಗಿ ಹಿಡಿಲಿಲ್ವೇನ್ರಿ? ಆವಾಗ ನಮ್ಮ ಸೈನಿಕರು ತಾನೇ ಮಾಡಿದ್ದು. ಈಗ ಒಬ್ಬ ನರಪಿಳ್ಳನ್ನು ಹಿಡಿಯೋಕ್ಕಾಗಿಲ್ಲ ನಿಮ್ಗೆ ಅಲ್ಲಿಂದ. ಉಲ್ಟಾ ಹೋಗಿ ನವಾಜ್ ಶರೀಫ್ ಮನೇಲಿ ಇವ್ರು ಬಿರಿಯಾನಿ ತಿಂದು ಮೋದಿಯವರು. ಯಾರು ಕರೆದಿದ್ರು? ಸರ್ವಜ್ಞ ಹೇಳ್ತಾನೆ, ಕರೆಯದೆ ಬರವನ ಏನು ಮಾಡಬೇಕು ಅಂತ. ಸರ್ವಜ್ಞನ ವಚನ ಓದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಹೋಗಿದ್ರು ಪಾಕಿಸ್ತಾನಕ್ಕೆ ಇವರು? ಇವತ್ತು ಈ ದೇಶದ ಅಸ್ತಿತ್ವದ ಪ್ರಶ್ನೆ, ಈ ದೇಶದ ಗೌರವ. ಭಾರತ ದೇಶ 140 ಕೋಟಿ ಜನ ಇರ್ತಕ್ಕಂಥ ಶಕ್ತಿಯುತವಾದಂಥ ರಾಷ್ಟ್ರ ಇದು. ಅಂಥ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯಾಗಿ ಟ್ರಂಪ್ ಹೇಳಿದ ತಕ್ಷಣಕ್ಕೆ 24 ಗಂಟೆಯಲ್ಲಿ 2 ಗಂಟೆಯಲ್ಲಿ ನಿಲ್ಲಿಸ್ಬಿಟ್ರು. ಯಾವನ್ ಬಡಿಯುತ್ತೆ ಟ್ರಂಪು? ಏನು ನಮ್ಮ ದೊಡ್ಡಪ್ಪನ ಮಗನೇ, ಚಿಕ್ಕಪ್ಪನ ಮಗನೇ? ಏನು ನಮ್ಮಿಂದ? ನಿಕ್ಸನ್ ಇದ್ದಾಗಲೂ ಕೂಡ ಇಂದಿರಾ ಗಾಂಧಿ ಅವ್ರ ಮಾತು ಕೇಳಿ ಲೆಕ್ಕಿಸದೆ ಹೋಗಿ ಢಾಕಾನ ಹಿಡಿದ್ರು. ಆ ಕೆಲಸ ಇವತ್ತು ಲಾಹೋರ್ ಹಿಡಿದಿರ್ತಿದ್ರೆ ಒಂದೇ ಸಮಯಕ್ಕೆ ಸಮಸ್ಯೆ ಪರಿಹಾರ ಆಗೋದು.